ಸ್ನೇಹಿತರೆ, ನೀವು ಇಂದು ಕೇಳುತ್ತಿದ್ದೀರಿ ಸಾಮಾಜಿಕ ಪ್ರಜ್ಞೆಯ ಕೆಲವು ಹಿತನುಡಿಗಳು. ಇದು ಸಂತೃಪ್ತ ಬದುಕಿಗೆ ಅವಶ್ಯಕವಿರುವ ವಿಟಮಿನ್ ಎಂದರೆ ತಪ್ಪಾಗಲಾಗದು. ನೀ ನನಗಿದ್ದರೆ ನಾ ನಿನಗೆ. ಬಾಲ್ಯದಲ್ಲಿ ಶಾಲೆಯಲ್ಲಿ ಹೇಳಿಕೊಟ್ಟ ಪಾಠ. ಈ ಕಥೆಯ ನೀತಿಯನ್ನು ಬದುಕಲ್ಲಿ ಅನುಕರಿಸಿಕೊಂಡು ಬಂದಿದ್ದರೆ ಜೀವನವಷ್ಟೇ ಅಲ್ಲ, ಇಡೀ ಸಮಾಜವೇ ಶಾಂತಿಯ ತೋಟವಾಗಿರುತ್ತಿತ್ತು. ಕುಟುಂಬದ ಒಳಗೂ ಪಾಲಿಸಬೇಕು. ಆಗಲೇ ಗಂಡ ಅಥವಾ ಹೆಂಡತಿ ಮತ್ತು ಮಕ್ಕಳು ನಮ್ಮನ್ನು ಗೌರವದಿಂದ ಕಾಣುವುದು. ಏನಪ್ಪ ಇಷ್ಟೊಂದು ಟ್ರಾಫಿಕ್ಕು ಅಂತ ರಸ್ತೆಯಲ್ಲಿ ನಾವು ಸಂಚರಿಸುವಾಗಲೆಲ್ಲ ಹೇಳ್ತಿರ್ತೀವಿ. ವಿಪರ್ಯಾಸ ಅಂದರೆ ನಾವೇ 2-3 ವಾಹನಗಳ ಒಡೆಯರಾಗಿರುತ್ತೀವಿ. ಒಬ್ಬರೇ ಹೋಗುವಾಗ ಸಾರ್ವಜನಿಕ ವಾಹನದಲ್ಲಿ ಏಕೆ ಹೋಗಬಾರ್ದು? ಇತ್ತೀಚೆಗಂತೂ ವಾಹನಗಳ ಹೆಚ್ಚಳದಿಂದ ಇದೊಂದು ಸಾಮಾಜಿಕ ಪಿಡುಗಾಗಿದೆ. ಅಪಘಾತಗಳು, ವಾಯುಮಾಲಿನ್ಯ, ಜೀವಹಾನಿ, ಹೀಗೆ ಹಲವು ತೊಂದರೆಗಳು ಮನುಷ್ಯನ ಮೇಲೆ ಆಗುತ್ತಿದೆ. ಇದರ ಬಗ್ಗೆ ನಾವೆಲ್ಲರೂ ಚಿಂತಿಸಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಾರದೇಕೆ? ಈಗ ಮಕ್ಕಳ ಮದುವೆ ವಿಷಯಕ್ಕೆ ಬರೋಣ. ತಾಳಿ ಕಟ್ಟಿಸಿಕೊಳ್ಳಲು ಕೊರಳೊಡ್ಡಿ ಬೇಡವೆನ್ನುವ ಹೆಣ್ಣು ಮಕ್ಕಳು, ಮದುವೆಯಾಗಿ ತಿಂಗಳಾಗಿರೋದಿಲ್ಲ ದೂರವಾಗುವ ಪತ್ನಿಯರು, ಆಗಿಂದಾಗೆ ಬಾಯ್ ಫ್ರೆಂಡ್ಗಳನ್ನು ಬದಲಾಯಿಸುವ ಹುಡುಗಿಯರು ಮತ್ತು ಮದುವೆಯೇ ಬೇಡ ಎನ್ನುವ ಮಕ್ಕಳು, ಇವರೆಲ್ಲ ಇಂಥ ಮನಸ್ಥಿತಿಗೆ ಬರಲು ಕಾರಣ ಯಾರು? ಸಾಮಾಜಿಕ ಮಾಧ್ಯಮಗಳು ಮತ್ತು ಖಾಸಗಿ ವಾಹಿನಿಗಳಲ್ಲಿ ಪ್ರಸಾರವಾಗುವ ಕುಲಗೆಟ್ಟ ಧಾರಾವಾಹಿಗಳು, ಹೌದಲ್ಲವೇ? ಈಗ ಖಾಸಗಿ ಸುದ್ದಿವಾಹಿನಿಗಳ ವಿಷಯಕ್ಕೆ ಬರೋಣ. ಕೊಲೆಗಳಿಂದ ಸಂಭವಿಸುವ ಸಾವುಗಳಿಗೆ ಫುಲ್ ಸ್ಟಾಪ್ ಹಾಕಬೇಕು. ಮೊದಲು ಖಾಸಗಿ ಸುದ್ದಿವಾಹಿನಿಗಳನ್ನು ನಿಷೇಧಿಸಿದರೆ ಸಮಾಜದಲ್ಲಿ ನೆಮ್ಮದಿ ಕಾಣಲಿಕ್ಕೆ ಸಾಧ್ಯ. ಎಲ್ಲವಕ್ಕೂ ಇವರುಗಳೇ ಕಾರಣ. ಇಂತಹ ಸುದ್ದಿಗಳು ಪ್ರಸಾರಗೊಂಡಾಗ ಮೊದಲು ಸುದ್ದಿವಾಹಿನಿಯವರನ್ನು ಬಂಧಿಸಬೇಕು. ಏಕೆ ಜನರನ್ನು ಕೆರಳಿಸುವ ಸುದ್ದಿಗಳನ್ನು ಹಾಕುತ್ತೀರಾ? ಥ್ಯಾಂಕ್ಸ್ ಫ್ರೆಂಡ್ಸ್. ಮತ್ತಷ್ಟು ಸಾಮಾಜಿಕ ಪ್ರಜ್ಞೆಯ ಹಿತನುಡಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.